ನಮಸ್ಕಾರ. ಸ್ಟಾಕ್ ಮಾರ್ಕೆಟಲ್ಲಿ ಸುಮಾರು ಜನ ಈ ದಿವಸ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಟ್ರೇಡ್ ಮಾಡಬೇಕು ಅಂತ ಆಸೆ ಪಡ್ತಾರೆ, ಹೌದಲ್ವಾ? ಸೊ ನೀವು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಆದರೂ ಟ್ರೇಡ್ ಮಾಡಿ, ನೀವು ಕಮಾಡಿಟಿ ಏನೇ ಟ್ರೇಡ್ ಮಾಡಿ, ಟ್ರೇಡ್ ಮಾಡುವಾಗ ಆ್ಯಸ್ ಎ ಟ್ರೇಡರ್ ನಿಮಗೆ ಏನು ಬೇಕು ಅಂತ ನಿಮಗೆ ಕ್ಲಾರಿಟಿ ಇದೆಯಾ? ಇಲ್ಲಾಂದರೆ ಇವಾಗ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈ ವಿಡಿಯೋ ನೋಡೋವಾಗಲೇ ಸ್ವಲ್ಪ ಯೋಚನೆ ಮಾಡಿ, ನಿಮ್ಗೆ ಆ್ಯಕ್ಚುಲಿ ಏನು ಬೇಕು, ಟ್ರೇಡಿಂಗಲ್ಲಿ ನಿಮ್ಗೆ ನಿಜವಾಗ್ಲೂ ಏನು ಬೇಕು ಅನ್ನೋದನ್ನು ಯೋಚನೆ ಮಾಡಿದ್ರೆ ಸುಮಾರು ಜನ ಟ್ರೇಡರ್ಸ್ ಹೇಳ್ತಾರೆ, ನಮಗೆ ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು, ಯಾವ ಸ್ಟಾಕಲ್ಲಿ ಟ್ರೇಡ್ ಮಾಡಬೇಕು, ಯಾವಾಗ ಮಾಡಬೇಕು, ಆಪ್ಷನ್ಸಲ್ಲಿ ಮಾಡೋದಾ, ಫ್ಯೂಚರ್ಸಲ್ಲಿ ಮಾಡೋದಾ, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಈ ಥರ ನಮಗೆ ಯಾರಾದರೂ ಗೈಡ್ ಮಾಡೋರು ಬೇಕು. ಇದು ನಮಗೆ ಗೊತ್ತಾಗೋದಕ್ಕೆ ಯಾರಾದರೂ ಗೈಡ್ ಮಾಡೋರು ಬೇಕು. ನಮಗೆ ಗೈಡ್ ಮಾಡ್ತಾ ಬಂದರೆ ನಾವು ಟ್ರೇಡ್ ಮಾಡ್ತೀವಿ, ನಾವು ದುಡ್ಡು ಮಾಡ್ತೀವಿ ಅಂತಲೇ ಸುಮಾರು ಜನ ಹೇಳೋದು. ನಿಜನಾ ಇಲ್ವಾ? ಹೌದಾ? ಸೊ ಟ್ರೇಡಿಂಗಲ್ಲಿ ಗೈಡ್ ಮಾಡಬೇಕು ಅನ್ನೋದಕ್ಕೆ ಈ ಒಂದು ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಗೈಡ್ ಮಾಡೋದಕ್ಕೆ ಸುಮಾರು ಜನ ಇದ್ದಾರೆ ಅಲ್ವಾ? ಬಟ್ ಸುಮಾರು ಜನ ಯಾರ್ಯಾರಿದ್ದಾರೆ ಅವ್ರ ಗೈಡೆನ್ಸಲ್ಲಿ ನೀವು ಟ್ರೇಡ್ ಮಾಡೋದಕ್ಕೆ ನೀವು ಟ್ರೇಡ್ ಮಾಡ್ಕೊಂಡು ಹೋದರೆ ನೀವು ಯಾವ ಥರ ಮಾಡ್ತಿದ್ದೀರಾ ಅಂತ ನಿಮಗೆ ಚೆನ್ನಾಗಿ ರಿಸಲ್ಟ್ಸ್ ಬರ್ತಿದೆಯಾ ಇಲ್ವಾ, ನೀವು ಅಂದ್ಕೊಂಡಂಗೆ ನೀವು ಸಾಧಿಸೋಕ್ಕಾಗ್ತಿದೆಯಾ ಇಲ್ವಾ ಅಂದ್ಬಿಟ್ಟು ನಿಮಗೆ ಗೊತ್ತಿರುತ್ತೆ. ಬಟ್ ಇಲ್ಲಿ ಇವತ್ತು ನಾನು ನಮ್ಮ ಡೈನಮಿಕ್ ಲೈವ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಡೈನಮಿಕ್ ಲೈವ್ ಏನು ಮಾಡುತ್ತಪ್ಪ ಅಂದರೆ, ನಿಮ್ಮ ಜೊತೆಲೇ ಇದ್ದು ಲೈವ್ ಮಾರ್ಕೆಟಲ್ಲಿ ನೀವು ಟ್ರೇಡ್ ಮಾಡೋವಾಗ ಇನ್ ಎ ಪರ್ಟಿಕ್ಯುಲರ್ ಸ್ಟಾಕ್ ನೀವು ಏನು ಟ್ರೇಡ್ ಮಾಡಬೇಕು, ಯಾವಾಗ ಟ್ರೇಡ್ ಮಾಡಬೇಕು, ನೀವು ಆಪ್ಷನ್ಸಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ಏನು ಆಪ್ಷನ್ ಟ್ರೇಡ್ ಮಾಡಬೇಕು, ಯಾವ ಸ್ಟ್ರೈಕ್ ಪ್ರೈಸ್ ಟ್ರೇಡ್ ಮಾಡಬೇಕು, ಎಲ್ಲಿಗೆ ನೀವು ಎಕ್ಸಿಟ್ ಮಾಡಬೇಕು, ಎಲ್ಲಿ ತನಕ ನಿಮ್ಮ ಪೊಸಿಷನ್ನ ಹೋಲ್ಡ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ ಅದು ಆಟೋಮೆಟಿಕ್ಕಾಗಿ ಹೇಳುತ್ತೆ. ಜೊತೆಯಲ್ಲಿ ಅದನ್ನು ಟ್ರೇಡ್ ಮಾಡೋದಕ್ಕೆ ನಿಮ್ಗೆ ಯಾವ ಥರ ಕ್ಯಾಪಿಟಲ್ಲು ಏನು ಅನ್ನೋದನ್ನು ಟ್ರೈನಿಂಗಲ್ಲಿ ಇನ್ ಅ ಮ್ಯಾಟ್ರ್ ಆಫ್ ನೋ ಟೈಮ್ ನಿಮಗೆ ತಿಳಿಸಿರ್ತೀವಿ. ಓಕೆ, ಸೊ ಆ ಡೀಟೇಲ್ಸ್ ಇಟ್ಕೊಂಡು ಡೈನಮಿಕ್ ಲೈವ್ ನಿಮ್ಮ ಜೊತೆಲೇ ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತಾ ಬಂದಾಗ ಟ್ರೇಡ್ ಮಾಡೋದು ಎಷ್ಟು ಸಿಂಪಲ್, ಎಷ್ಟು ಈಸಿಯಾಗಿ ಎಫರ್ಟ್ಲೆಸ್ ಆಗಿ ನೀವು ಟ್ರೇಡ್ ಮಾಡಿ ಬೆನಿಫಿಟ್ ಮಾಡ್ಬೋದು ಅನ್ನೋದನ್ನು ಈ ಒಂದು ಎಕ್ಸಾಂಪಲ್ ABB ಅನ್ನೋ ಒಂದು ಸ್ಟಾಕಲ್ಲಿ ಆಗಿರೋಂಥ ಪ್ರೈಸ್ ಮೂಮೆಂಟಲ್ಲಿ ಡೈನಮಿಕ್ ಲೈವ್ ನಮ್ಮನ್ನು ಗೈಡ್ ಯಾವ ಥರ ಮಾಡ್ತು, ಏನು ಟ್ರೇಡ್ ಮಾಡೋಕ್ಕೆ ಗೈಡ್ ಮಾಡ್ತು ಅನ್ನೋದನ್ನು ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಸೊ ಡೈನಮಿಕ್ ಲೈವಲ್ಲಿ 10th ಮೇ ABB ಈ ಸ್ಟಾಕದು ಪ್ರೈಸ್ ಬಂದ್ಬಿಟ್ಟು ಸ್ವಲ್ಪ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ಕ್ರೀಸ್ ಆಗ್ತಿರೋವಾಗ ಡೈನಮಿಕ್ ಲೈವಲ್ಲಿ ಬೆಳಗ್ಗೆ 9:30 ಅಷ್ಟೊತ್ತಿಗೆ ಕೆಳಗಡೆ ಈ ಡೌಮ್ಯಾಂಟಿಕ್ ಮೆಥಡ್ ಅದರಲ್ಲಿ ಈ ಆ್ಯಕ್ಷನ್ ಇನ್ಫಾರ್ಮೇಷನ್ ಅಂತ ಏನಿದೆ ಅದರಲ್ಲಿ ಬೈ ಕಾಲ್ ಆಪ್ಷನ್ ನೌ ಅಂತ ತುಂಬ ಕ್ರಿಸ್ಟಲ್ ಕ್ಲಿಯರ್ ಇನ್ಸ್ಟ್ರಕ್ಷನ್. ಸೊ ಬೈ ಕಾಲ್ ಆಪ್ಷನ್ ನೌ ಅಂತಾನೆ ನೀವೇನು ಮಾಡ್ತೀರಾ, ನೀವು ಕಾಲ್ ಆಪ್ಷನ್ ಬೈ ಮಾಡೋಕ್ಕೆ ಹೋಗ್ತೀರಾ. ಸ್ವಲ್ಪ ಜನ ನನಗೆ ಆಪ್ಷನ್ಸ್ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ತಲೆನೇ ಕೆಡಿಸ್ಕೋಬೇಡಿ, ಇನ್ನು ಮುಂದಕ್ಕೆ ನೀವು ಸರ್ಟನ್ ವೀಡಿಯೋಸಲ್ಲಿ ನೀವು ತಿಳ್ಕೊತೀರಾ ಆಪ್ಷನ್ಸ್ ಅಂದರೆ ಏನು. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಬಂದು ಆಪ್ಷನ್ಸಲ್ಲಿ ಟ್ರೇಡ್ ಮಾಡಬೇಕು ಅಥವಾ ನೀವು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ಏನು ಬೇರ್ ಮಿನಿಮಮ್ ಅವೇರ್ನೆಸ್ ಇದ್ದರೆ ಸಾಕು ಟ್ರೇಡಿಂಗ್ ಮಾಡೋದಕ್ಕೆ ಅನ್ನೋದನ್ನು ನೆಕ್ಸ್ಟ್ ನೀವು ತಿಳ್ಕೊತೀರಾ. ಬಟ್ ಇಲ್ಲಿ ಏನು ಕಾಲ್ ಆಪ್ಷನ್ ಬೈ ಮಾಡಿ ಅಂತ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಅದೇ ಆಟೋಮೆಟಿಕ್ ಹೇಳ್ತಿದೆ. ಸೊ ಇಲ್ಲೇನು ಮಾಡ್ತೀವಿ, ನಾವು ಸಿಂಪಲ್ಲಾಗಿ ಹೋಗೊಂದು ಕಾಲ್ ಆಪ್ಷನ್ ಬೈ ಮಾಡ್ತೀವಿ. ಬಟ್ ಕಾಲ್ ಆಪ್ಷನ್ ಬೈ ಮಾಡೋದಕ್ಕೆ ಯಾವ ಸ್ಟ್ರೈಕ್ ಪ್ರೈಸ್ ಕಾಲ್ ಆಪ್ಷನ್ ಬೈ ಮಾಡಬೇಕು ಅನ್ನೋದು ಒಂದು ಕ್ವೆಶ್ಚನ್ ಇರುತ್ತೆ. ಅದಕ್ಕೂ ತೊಂದರೆ ಇಲ್ಲ, ಡೈನಮಿಕ್ ಲೈವ್ ಅದನ್ನು ಕ್ಲಾರಿಟಿ ಕೊಟ್ಬಿಡುತ್ತೆ. ಸ್ಟ್ರೈಕ್ ಪ್ರೈಸ್ ಅದೇ ಆಟೋಮೆಟಿಕ್ ನಮಗೆ ಹೇಳಿಬಿಡುತ್ತೆ. ಸೊ ಈ 10th ಮೇ ಬೆಳಗ್ಗೆ 9:30ಗೆ ABBಯಲ್ಲಿ ಕಾಲ್ ಆಪ್ಷನ್ ಬೈ ಮಾಡೋದಕ್ಕೆ 7500 ಸ್ಟ್ರೈಕ್ ಪ್ರೈಸ್ ಕಾಲ್ ಆಪ್ಷನ್ ಬೈ ಮಾಡಿದರೆ ಆಲ್ಮೋಸ್ಟ್ 145 ರೂಪಾಯಿ ಪ್ರೀಮಿಯಮ್ಗೆ ನಿಮಗೆ ಸಿಕ್ಕಿರೋದು. ಬೈ ಮಾಡಿದ ಮೇಲೆ ಪ್ರೈಸ್ ಅಲ್ಲಲ್ಲೇ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಮಾಡ್ತಿದೆ. ಇಲ್ಲೇ ಇರೋದು ಪ್ರಾಬ್ಲಮ್, ತೊಂದರೆ ಟ್ರೇಡರ್ಸ್ಗೆ. ಏನಕ್ಕೆ ಹೇಳಿ, ಎಂಟ್ರಿ ಏನೋ ತೊಗೊಂಡ್ಬಿಡ್ತೀವಿ, ಎಂಟ್ರಿ ತೊಗೊಂಡ್ಮೇಲೆ ಇವಾಗ ಅದನ್ನು ಇಟ್ಕೋಬೇಕಾ, ಎಕ್ಸಿಟ್ ಮಾಡಬೇಕಾ, ಸ್ಮಾಲ್ ಪ್ರಾಫಿಟ್ ಕಾನ್ಸೆಪ್ಟ್ ಒಳಗಡೆ ಎಕ್ಸಿಟ್ ಮಾಡಿಬಿಡ್ಲಾ, ಅಥವಾ ಸ್ವಲ್ಪ ಜನ ಮೈನಸ್ ಬರೋವಾಗ ಇನ್ನೂ ಎಷ್ಟು ದೂರ ತನಕ ಇಟ್ಕೊಳ್ಳೋದು, ಸ್ಟಾಪ್ ಲಾಸ್ ಎಲ್ಲ ಹಾಕಬೇಕು, ಎಲ್ಲ ಥರದ್ದು ಕನ್ಫ್ಯೂಷನ್ ಮಾಡ್ಕೊತಾರೆ. ಏನಕ್ಕೆ ಈ ಕನ್ಫ್ಯೂಷನ್ ಹೇಳಿ? ಭಯ. ನೆಕ್ಸ್ಟ್ ಏನಾಗ್ಬಿಡುತ್ತೋ ಅನ್ನೋದು ಭಯ. ಏನಾಗುತ್ತೆ ಕ್ಲಾರಿಟಿ ಇಲ್ಲ. ಗೊತ್ತಿಲ್ಲದೆ
ಟ್ರೇಡ್ ಮಾಡಿಬಿಟ್ಟಿರ್ತಾರೆ. ಆ ಟ್ರೇಡ್ ಗೊತ್ತಿಲ್ಲದೆ ಮಾಡಿರೋದ್ರಿಂದ ಕಂಪ್ಲೀಟ್ ಯಾವುದೇ ಥರದ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದನೇ ಬರೋಂಥದ್ದು ಭಯ. ಇನ್ನೊಂದು ಥರದ್ದು ಭಯ ಏನಪ್ಪ ಅಂದರೆ, ಈ ಪರ್ಟಿಕ್ಯುಲರ್ ಟ್ರೇಡಲ್ಲಿ ನಿಮ್ಮ ಹತ್ರ ಬರೋ ಕ್ಯಾಪಿಟಲ್ ಎಲ್ಲನೂ ಒಂದೇ ಟ್ರೇಡಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿರೋದು, ಅದೂ ಭಯ ಕ್ರಿಯೇಟ್ ಮಾಡುತ್ತೆ. ಬಟ್ ಈ ಭಯನೆಲ್ಲ ದೂರ ಮಾಡುತ್ತೆ ಡೈನಮಿಕ್ ಲೈಫ್. ಏನಕ್ಕೆ ಹೇಳಿ, ಅದು ಎಂಟ್ರಿ ತೊಗೊಂಡಾದಮೇಲೆ ಅದು ಆಟೋಮೆಟಿಕ್ಕಾಗಿ ನಿಮಗೆ ನೀವು ಏನು ಮಾಡಬೇಕು ಅಂತ ಅದು ಹೇಳುತ್ತೆ. ಸೊ ಈ ಜಾಗದಲ್ಲಿ ನೋಡಿ, ಹೋಲ್ಡ್ ಕಾಲ್ ಆಪ್ಷನ್ ಅನ್ನೋದನ್ನು ಅದು ಹೇಳ್ತಿದೆ. ಅದು ಯಾವಾಗ ತನಕ ನಿಮ್ಮನ್ನು ಹೋಲ್ಡ್ ಕಾಲ್ ಆಪ್ಷನ್ ಅಂತ ಹೇಳ್ತಿದೆಯೋ ಆವಾಗ ತನಕ ಪೊಸಿಷನ್ನ ಹೋಲ್ಡ್ ಮಾಡಿಟ್ಕೊಳ್ಳಿ. ಹೌದಲ್ವಾ? ಪ್ರೈಸ್ ಮೇಲೆ ಹೋಗಲಿ ಕೆಳಗೆ ಬರಲಿ, ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಏನೇ ಮಾಡಿದ್ರೂ ಆ ಡೈನಮಿಕ್ ಲೈಫ್ ನಿಮಗೆ ಹೋಲ್ಡ್ ಕಾಲ್ ಆಪ್ಷನ್ ಅಂತ ಹೇಳ್ತಿದೆ. ಅಂದರೆ ರಿಲ್ಯಾಕ್ಸ್ಡ್ ಆಗಿರಿ, ಯಾಕೆ ತಲೆ ಕೆಡ್ಸ್ಕೊತೀರಾ, ಅದೇ ಹೇಳ್ತಿದೆಯಲ್ಲ, ಆರಾಮಾಗಿ ಕೂತ್ಕೊಳ್ಳಿ, ಹೋಲ್ಡ್ ಮಾಡಿ ಪೊಸಿಷನ್ನ, ಏನಾಗಲ್ಲ, ಹೋಲ್ಡ್ ಮಾಡಿ ಅಂತ. ಸೊ ನಾವು ಪೊಸಿಷನ್ನ ಹೋಲ್ಡ್ ಮಾಡಿ ಆರಾಮಾಗಿ ಕೂತಿರೋವಾಗ ಮಾರ್ಕೆಟ್ ಕ್ಲೋಸ್ ಆಗೋಯ್ತು, ಪೊಸಿಷನ್ ಹಾಗೆ ಹೋಲ್ಡ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಏನಾಗತ್ತೋ ಏನು ಇದೆಲ್ಲ ಟೆನ್ಷನ್ ಇರುತ್ತೆ. ಬಟ್ ಡೈನಮಿಕ್ ಲೈಫ್ ಫಾಲೋ ಮಾಡೋವಾಗ ಏನಾಗತ್ತೆ ಏನು ಅನ್ನೋದು ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಕ್ಕಂದರೆ ಪ್ರೈಸ್ ಯಾವ ಕಡೆ ಬೇಕಾದ್ರೂ ಮೂಮೆಂಟ್ ಆಗಲಿ, ಅದು ಎಲ್ಲಿ ಎಕ್ಸಿಟ್ ಮಾಡಬೇಕು ಅಂತ ಅದೇ ಹೇಳುತ್ತೆ. ಆ್ಯಸ್ ಎ ಟ್ರೇಡರ್ ನೀವು ಯಾವುದೇ ಥರ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಸೊ 11th 12th ಹಾಲಿಡೇ ಮತ್ತು 13th ಮಾರ್ಕೆಟ್ ಓಪನ್ ಆದಾಗ ABB ಸ್ಟಾಕ್ ಗ್ಯಾಪ್ ಅಪ್ ಓಪನ್ ಆಯಿತು. ಈ ಗ್ಯಾಪ್ ಅಪ್ ಓಪನ್ ಆದಾಗ ನೋಡಿ, ಮತ್ತೆ ಗ್ಯಾಪ್ ಅಪ್ ಓಪನ್ ಆಗೋಕ್ಕೆ ಮುಂಚೆ ನಿಮ್ಮ ಹತ್ರ ಬೈ ಪೊಸಿಷನ್ ಇತ್ತು. ಸುಮಾರು ಜನ ಕೇಳ್ತಾರೆ, ಈ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗುತ್ತಲ್ಲ, ಹೆಂಗೆ ಟ್ರೇಡ್ ಮಾಡೋದು, ಅದರಲ್ಲಿ ಯಾವ ಥರ ದುಡ್ಡು ಮಾಡೋದು ಅಂದರೆ ಸಿಂಪಲ್. ಗ್ಯಾಪ್ ಅಪ್ ಆಗೋಕ್ಕೆ ಮುಂಚೆ ಬೈ ಮಾಡಿ ಕೂತ್ಕೊಳ್ಳಿ, ಗ್ಯಾಪ್ ಡೌನ್ ಆಗೋಕ್ಕೆ ಮುಂಚೆ ಶಾರ್ಟ್ ಪೊಸಿಷನ್ ಇಟ್ಕೊಂಡು ಕೂತ್ಕೊಳ್ಳಿ. ಆವಾಗ ಗ್ಯಾಪ್ ಅಪ್ಪಲ್ಲಿ ಪ್ರಾಫಿಟ್ ಆಗುತ್ತೆ, ಗ್ಯಾಪ್ ಡೌನಲ್ಲೂ ಪ್ರಾಫಿಟ್ ಆಗುತ್ತೆ. ಹೌದಲ್ವಾ? ಸೊ ಗ್ಯಾಪ್ ಅಪ್ ಆಗೋಕ್ಕೆ ಮುಂಚೆ ಬೈ ಮಾಡೋದು ಹೇಗೆ ಅನ್ನೋದೇ ಈ ಡೈನಮಿಕ್ ಲೈವ್ ನಿಮಗೆ ಈ ಎಕ್ಸಾಂಪಲಲ್ಲೇ ತೋರಿಸ್ಬಿಡ್ತಾ. ಗ್ಯಾಪ್ ಅಪ್ ಆಯಿತು, ಗ್ಯಾಪ್ ಅಪ್ ಆಗ್ತಾನೆ ಡೈನಮಿಕ್ ಲೈವಲ್ಲಿ ಮೇಲ್ಗಡೆ ಒಂದು DMBOTS ಅನ್ನೋ ಒಂದು ಸಿಗ್ನಲ್ ಸ್ಟಾರ್ಟ್ ಆಗುತ್ತೆ. ನಾರ್ಮಲಿ ಡೈನಮಿಕ್ ಮೆಂಬರ್ಸ್, ಈ ಡೈನಮಿಕ್ ಲೈವ್ ಫಾಲೋ ಮಾಡೋರಿಗೆಲ್ಲ ಟ್ರೈನಿಂಗಲ್ಲಿ ತಿಳಿಸಿರ್ತೀವಿ, ಈ DMBOTS ಅಂತ ಒಂದು ಸಿಂಬಲ್ ಬಂದಾಗ ಪ್ರಾಫಿಟ್ನ ಸೆಕ್ಯೂರ್ ಮಾಡಿ ಅಂತ ಅರ್ಥ. ಸೊ ನಾವು ಬೈ ಮಾಡಿರೋದು 7500 ಸ್ಟ್ರೈಕ್ ಪ್ರೈಸ್ ಕಾಲ್ ಆಪ್ಷನ್, 145 ರೂಪಾಯಿ ಪ್ರೀಮಿಯಮ್ಗೆ. ಈ ಪ್ರಾಫಿಟ್ ಸೆಕ್ಯೂರ್ ಮಾಡಿ ಅಂತ ಸಿಗ್ನಲ್ ಬಂದಾಗ ನಾವು ಸೆಕ್ಯೂರ್ ಮಾಡೋಕ್ಕೆ ಬೈ ಮಾಡಿರೋಂಥ ಕಾಲ್ ಆಪ್ಷನ್ನ ಎಕ್ಸಿಟ್ ಮಾಡಿದ್ರೆ 457 ರೂಪಾಯಿ, ಅಂದರೆ 457 ರುಪೀಸ್ಗೆ ಎಕ್ಸಿಟ್. 145 ಎಂಟ್ರಿ, 457 ರುಪೀಸ್ಗೆ ಎಕ್ಸಿಟ್. ಈ ಟ್ರೇಡಲ್ಲಿ ಮ್ಯಾಸಿವ್ ಪ್ರಾಫಿಟ್ ಇದು, ಅದೊಂದು ಕಡೆ ಬಿಡಿ. ಬಟ್ ಟ್ರೇಡ್ ಮಾಡೋದ್ರಲ್ಲಿ ನಿಮ್ಮ ಎಫರ್ಟ್ ಏನಿತ್ತು, ವಾಟ್ ಈಸ್ ಯುವರ್ ಎಫರ್ಟ್? ಸುಮಾರು ಜನ ಹೇಳ್ತಾರೆ, ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕಂದ್ರೆ ಮಾರ್ಕೆಟ್ ಮೂಮೆಂಟ್ನ ಅನಲೈಸ್ ಮಾಡೋಕ್ಕೆ ಗೊತ್ತಿರಬೇಕು, ಪ್ರೆಡಿಕ್ಟ್ ಮಾಡೋಕ್ಕೆ ಗೊತ್ತಿರಬೇಕು, ಆಚೆ ನ್ಯೂಸ್ ಏನಿದೆ, ಈವೆಂಟ್ ಏನಿದೆ ಎಲ್ಲ ಟ್ರ್ಯಾಕ್ ಮಾಡಬೇಕು. ಇಷ್ಟೆಲ್ಲ ನಾಲೆಜ್ ಇದ್ರೇ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡ್ಬೋದು, ಮಾಡೋಕ್ಕಾಗತ್ತೆ. ಅದು ಒಂದು ಮಟ್ಟಕ್ಕೆ ಆಗತ್ತೆ, ಕಂಪ್ಲೀಟಾಗಿ ಅಷ್ಟು ಎಕ್ಸ್ಪರ್ಟ್ ಲೆವೆಲಲ್ಲೆಲ್ಲ ಮಾಡೋಕ್ಕಾಗಲ್ಲ. ಈ ಥರ ಎಲ್ಲ ಸುಮಾರು ಜನ ಹೇಳ್ಕೊತಾರೆ. ಬಟ್ ನಾನು ಆ ಥರ ಹೇಳೋರಿಗೆಲ್ಲ ಕೇಳ್ತೀನಿ, ಅಷ್ಟೆಲ್ಲ ತಿಳ್ಕೊಂಡು ನಿಜವಾಗ್ಲೂ ಪ್ರಾಫಿಟ್ ಆಗ್ತಿದೆಯಾ? ನೀವು ಅಷ್ಟೆಲ್ಲ ಅನಾಲಿಸಿಸ್ ಮಾಡಿ ಪ್ರೆಡಿಕ್ಷನ್ ಮಾಡಿ ಪ್ರಾಫಿಟ್ ಮಾಡ್ತಿದ್ದೀರಾ? ಪ್ರಾಫಿಟ್ ಮಾಡೋದು ಅಂದರೆ ಒಂದು ಟ್ರೇಡ್ 2 ಟ್ರೇಡಲ್ಲಿ ಪ್ರಾಫಿಟ್ ಮಾಡೋದ್ರ ಬಗ್ಗೆ ನೀವು ಮಾತಾಡಬೇಡಿ, ನಾನು ಮಾತಾಡಲ್ಲ. ಒಂದು ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಇವತ್ತು ಸ್ಟಾರ್ಟ್ ಮಾಡಿದ್ದೀರಾ, ಕಂಟಿನ್ಯೂಸ್ ಆಗಿ 1 ತಿಂಗಳು 3 ತಿಂಗಳು 6 ತಿಂಗಳು 1 ವರ್ಷ ಪೂರ್ತಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿ ಬಿಸ್ನೆಸ್ ಮಾಡಿ ಎಂಡ್ ಆಫ್ ದ ಪೀರಿಯಡ್ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ? ನೀವು ಇನ್ವೆಸ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಇದೆಯಾ? ಇದ್ದರೆ ನೀವು ಪ್ರಾಫಿಟ್ ಮಾಡಿದ್ದೀರಾ, ಇಲ್ಲ ಅಂದರೆ ನೀವು ಪ್ರಾಫಿಟ್ ಮಾಡಿಲ್ಲ. ಮಧ್ಯದಲ್ಲಿ ನೀವು 1000 ಟ್ರೇಡ್ ಮಾಡ್ಕೊಳ್ಳಿ, ಯಾರೂ ಕೇರ್ ಮಾಡಲ್ಲ. ಹೌದಲ್ವಾ? ಬಟ್ ಈ ಡೈನಮಿಕ್ ಲೈಫ್ ಫಾಲೋ ಮಾಡುವಾಗ ನಾವು ಅನಾಲಿಸಿಸ್ ಮಾಡೋ ಅವಶ್ಯಕತೆ ಇಲ್ಲ, ಪ್ರೆಡಿಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ, ನ್ಯೂಸ್ ನೋಡೋ ಅವಶ್ಯಕತೆ ಇಲ್ಲ, ಏನು ಈವೆಂಟ್ ಅದು ಅವಶ್ಯಕತೆ ಇಲ್ಲ, ಗ್ಲೋಬಲ್ ಮಾರ್ಕೆಟ್ ಏನಾಗ್ತಿದೆ ಅವಶ್ಯಕತೆ ಇಲ್ಲ. ಹೌದಲ್ವಾ? ಏನೂ ನೋಡದೆ ಸಿಂಪಲ್ಲಾಗಿ ಎಫರ್ಟ್ಲೆಸ್ ಆಗಿ ಈ ಡೈನಮಿಕ್ ಲೈವ್ ಏನು ಹೇಳ್ತಿದೆ ಅದನ್ನು ಕಣ್ಮುಚ್ಕೊಂಡು ಫಾಲೋ ಮಾಡೋಣ. ಅದನ್ನು ಫಾಲೋ ಮಾಡೋದು ಹೇಗೆ ಅಂತ ನಿಮಗೆ ಟ್ರೈನಿಂಗ್ ಕೊಡ್ತೀವಿ ಫಸ್ಟ್. ಆ ಟ್ರೈನಿಂಗಲ್ಲಿ ಈ ಡೈನಮಿಕ್ ಲೈವ್, ಅದು ಡೈನಮಿಕ್ ಲೈವಲ್ಲಿ ಈ ಡೌಮೆಂಟಿಕ್ ಮೆಥಡ್ ಪ್ರಕಾರ
ಟ್ರೇಡ್ ಮಾಡೋದು ಹೇಗೆ ಅಂದ್ಬಿಟ್ಟು ಒಂದು ರಿಟರ್ನ್ ಇನ್ಸ್ಟ್ರಕ್ಷನ್ನೇ ಕೊಡ್ತೀವಿ. ಆ ರಿಟರ್ನ್ ಇನ್ಸ್ಟ್ರಕ್ಷನಲ್ಲಿ ಒಂದು 10 ಪಾಯಿಂಟ್ಸ್ ಇರುತ್ತೆ. 10 ಪಾಯಿಂಟ್ ಏನಪ್ಪ ಅಂದರೆ 10 ಥರದ್ದು ಮಾರ್ಕೆಟ್ ಸಿಚುವೇಷನ್ನಲ್ಲಿ ಯಾವ ಥರ ಟ್ರೇಡ್ ಮಾಡಬೇಕು. ಯಾಕಂದರೆ ಒಂದೊಂದು ಸತಿ ಒಂದೊಂದು ಥರ ಮಾರ್ಕೆಟ್ ಸಿಚುವೇಷನ್ ಇರುತ್ತೆ. ಸೊ ಒಂದೊಂದು ಸಿಚುವೇಷನ್ನಲ್ಲಿ ನೀವು ಯಾವ ಥರ ಟ್ರೇಡ್ ಮಾಡಬೇಕು ಅಂತ ರಿಟರ್ನ್ ಇನ್ಸ್ಟ್ರಕ್ಷನ್, ಸಿಂಪಲಾಗಿ ಯಾರು ಬೇಕಾದರೂ ಓದಿ ಟ್ರೇಡ್ ಮಾಡೋಂಥ ರಿಟರ್ನ್ ಇನ್ಸ್ಟ್ರಕ್ಷನ್. ಪ್ಲಸ್ ಆ ರಿಟರ್ನ್ ಇನ್ಸ್ಟ್ರಕ್ಷನ್ ಪ್ರಕಾರ ನಿಮಗೆ ಟ್ರೈನಿಂಗೂ ಆಗಿರುತ್ತೆ. ಟ್ರೈನಿಂಗ್ ಎಲ್ಲ ಆದಮೇಲೆ ಬಂದು ಕೂತ್ಕೊಂಡು ಆರಾಮಾಗಿ ಆ ರಿಟರ್ನ್ ಇನ್ಸ್ಟ್ರಕ್ಷನ್ ನಿಮ್ಮ ಎದುರುಗಡೆ ಇಟ್ಕೊಳ್ಳಿ. ಟ್ರೇಡ್ ಮಾಡುವಾಗ ಅಲ್ಲಿ ಒಂದು ಟ್ರೇಡ್ ಆಪರ್ಚುನಿಟಿ ಬರೋಕ್ಕೆ ಮುಂಚೆ ಪ್ರಿಪ್ರೇಷನಲ್ಲಿ ಗೆಟ್ ರೆಡಿ ಟು ಬೈ ಕಾಲ್ ಆಪ್ಷನ್ ಅಂತ ಮೊದಲೇ ಹೇಳುತ್ತೆ. ಆ ಪ್ರಿಪ್ರೇಷನ್ ಹೇಳೋವಾಗಲೇ ನೀವು ರೆಡಿ ಆಗಿಬಿಡಿ. ಈ 10 ಪಾಯಿಂಟಲ್ಲಿ ಯಾವ ಪಾಯಿಂಟ್ ಪ್ರಕಾರ ನಾನು ಈ ಟ್ರೇಡ್ ಮಾಡಬೇಕು ಅಂತ ನೋಡ್ಕೊಳ್ಳಿ. ಆರಾಮಾಗಿ ನೋಡಿಕೊಂಡು ಟ್ರೇಡ್ ತೊಗೊಂಡು ಆ ಡೈನಮಿಕ್ ಲೈವ್ ನಿಮ್ಗೆ ಯಾವಾಗ ಎಕ್ಸಿಟ್ ಮಾಡೋಕ್ಕೆ ಹೇಳುತ್ತೆ ಅಥವಾ ಪ್ರಾಫಿಟ್ ಸೆಕ್ಯೂರ್ ಮಾಡಿ ಅಂತ ಸಿಗ್ನಲ್ ಕೊಡುತ್ತೆ, ಆ ಜಾಗದಲ್ಲಿ ಪ್ರಾಫಿಟ್ ಸೆಕ್ಯೂರ್ ಮಾಡಿ, ಮುಗೀತು ಕತೆ. ಸೊ ಈ ಟ್ರೇಡಲ್ಲಿ ನೀವು ಇದನ್ನು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಈ ಪರ್ಟಿಕ್ಯುಲರ್ ಸ್ಟಾಕ್ ABB ಅನ್ನೋ ಸ್ಟಾಕ್ನ ಟ್ರೇಡ್ ಮಾಡಿದ್ರೆ ಇದ್ರದ್ದು ಲಾಟ್ ಸೈಜ್ ಬಂದ್ಬಿಟ್ಟು 125 ಶೇರ್ಸ್ ಮಿನಿಮಮ್. ಸೊ ನೀವು 145 ರೂಪಾಯಿಗೆ ಬೈ ಮಾಡಿದ್ದೀರಾ ಅಂದರೆ ಆಲ್ಮೋಸ್ಟ್ 18,100 ರೂಪೀಸ್ ನಿಮ್ಮ ಇನ್ವೆಸ್ಟ್ಮೆಂಟ್. ಆ ಇನ್ವೆಸ್ಟ್ಮೆಂಟ್ಗೆ ನೀವು 13ನೇ ತಾರೀಕು ಬೆಳಗ್ಗೆ 457 ರೂಪಾಯಿಗೆ ಮಾರಿದಾಗ ನಿಮಗೆ 39,000 ರೂಪೀಸ್ ಪ್ರಾಫಿಟ್ ಈ ಒಂದು ಟ್ರೇಡಲ್ಲಿ. ಅಂದರೆ ಎಷ್ಟಾಯಿತು? ಮೋರ್ ದ್ಯಾನ್ 200% ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ನಿಮಗೆ ಸಿಂಗಲ್ ಟ್ರೇಡಲ್ಲಿ ಏನೂ ಎಫರ್ಟ್ ಹಾಕ್ದೇ ನಿಮಗೆ ಡೈನಮಿಕ್ ಲೈವ್ ಬ್ಲೈಂಡಾಗಿ ಫಾಲೋ ಮಾಡಿದ್ದಕ್ಕೆ ಬಂದಿರೋದು, ಹೌದಲ್ವಾ? ಅಷ್ಟು ಸಿಂಪಲ್ಲಾಗಿ ಟ್ರೇಡ್ ಮಾಡ್ಕೊಂಡು ಹೋಗ್ಬೋದು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ. ಇದೇ ಟ್ರೇಡ್ ಆಪ್ಷನ್ಸ್ ಮಾತ್ರ ಅಲ್ಲ, ಇದನ್ನೇ ನೀವು ಫ್ಯೂಚರಲ್ಲೂ ಮಾಡ್ಬೋದಾಗಿತ್ತು. ಓಕೆ, ಸೊ ಅಷ್ಟು ಎಫರ್ಟ್ಲೆಸ್ ಆಗಿ ಮಾಡ್ಬೋದು ಡೈನಮಿಕ್ ಲೈವಲ್ಲಿ. ಇದೇ ಡೈನಮಿಕ್ ಲೈವಲ್ಲಿ ಈ ಡೌಮ್ಯಾಂಟಿಕ್ ಮೆಥಡ್ ಈ ಇನ್ಫಾರ್ಮೇಷನ್ ಜೊತೇಲಿ ಇನ್ನು ಸ್ವಲ್ಪ ಅಡಿಷ್ನಲ್ ಆಗಿ ನಾವು ತಿಳ್ಕೊಂಡ್ರೆ, ಈ ಡೈನಮಿಕ್ ಲೈವಲ್ಲಿ ಬರೀ ಡೌಮ್ಯಾಂಟಿಕ್ ಮೆಥಡ್ ಮಾತ್ರನೇ ಅಲ್ಲ, ತುಂಬ ಅಡಿಷ್ನಲ್ ಆಗಿ ಮೋರ್ ಇನ್ಫಾರ್ಮೇಷನ್ಸ್ ಇದೆ. ಮಾರ್ಕೆಟಲ್ಲಿ ಒಂದು ಮೂಮೆಂಟ್ ಆಗತ್ತಂದರೆ ಆ ಮೂಮೆಂಟ್ ಸ್ಟ್ರೆಂತ್ ಏನು, ಮಾರ್ಕೆಟ್ ಓವರ್ ಆಲ್ ಡೈರೆಕ್ಷನ್ ಏನಿದೆ, ಈ ಥರ ಡೀಟೇಲ್ಸ್ ಎಲ್ಲ ಕೊಡುತ್ತೆ. ಆ ಡೀಟೇಲ್ಸ್ ಎಕ್ಸ್ಟ್ರಾ ತಿಳ್ಕೊಂಬಿಟ್ರೆ ಇನ್ನೂ ಎಷ್ಟು ಕ್ಲಾರಿಟಿಯಿಂದ ಟ್ರೇಡ್ ಮಾಡ್ಬೋದು ಗೊತ್ತಾ? ಈ ಒಂದು ಪರ್ಟಿಕ್ಯುಲರ್ ಸ್ಟಾಕೇ ತೊಗೊಳ್ಳಿ. ಡೈನಮಿಕ್ ಲೈವಲ್ಲಿ ಕೆಳಗಡೆ ನೀವು ನೋಡಿದ್ರೆ ಡೈನಮಿಕ್ ಮೇಜರ್ ಸಿಗ್ನಲ್ಸ್, ಡೈನಮಿಕ್ ಸಿಗ್ನಲ್ಸ್ ಅಂತ ಈ ಇನ್ಫಾರ್ಮೇಷನ್ಸ್ ಇದೆ. ಈ ಇನ್ಫಾರ್ಮೇಷನ್ನ ಇಟ್ಟು ಮಾರ್ಕೆಟ್ ಮೂಮೆಂಟ್ ಆಗುತ್ತಲ್ಲ, ಆ ಮೂಮೆಂಟ್ದು ಸ್ಟ್ರೆಂತ್ ಏನು, ಯಾವ ಡೈರೆಕ್ಷನಲ್ಲಿ ಈ ಸ್ಟ್ರೆಂತ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೋದು. ಸೊ ಈ ABBಯಲ್ಲಿ ಈ ಒಂದು ಜಾಗದಲ್ಲಿ ನಮಗೆ 10th ಮೇ ಬೈ ಕಾಲ್ ಆಪ್ಷನ್ ಅಂತ ಹೇಳಕ್ಕೆ ಮುಂಚೆ ಏನೆಲ್ಲ ನಡೆದಿದೆ ಅಂದರೆ, ಅದಕ್ಕೆ ಮುಂಚೆ ಪ್ರೈಸ್ ಫಸ್ಟ್ ಡೌನ್ ಬಂದು ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ ಬಂದು ಇಲ್ಲಿಂದ ರಿವರ್ಸ್ ಆಗಿದೆ ಪ್ರೈಸ್. ಜೊತೆಯಲ್ಲಿ ಅಲ್ಲಿ ಡೈನಮಿಕ್ ಮೇಜರ್ ಸಿಗ್ನಲ್ C2, NWCಯಲ್ಲಿ ಇನ್ನೊಂದು ಡೈನಮಿಕ್ ಮೇಜರ್ ಸಿಗ್ನಲ್ ತೋರಿಸ್ತಿದೆ ನೋಡಿ C1. ಸೊ ಇಷ್ಟು ಸ್ಟ್ರೆಂತ್ ಇಟ್ಕೊಂಡು ಮೇಲೆ ಹೋಗ್ತಿದೆ ಅಂದರೆ ಈ ಅಪ್ ಮೂಮೆಂಟಲ್ಲಿ ಸ್ಟ್ರೆಂತ್ ಜಾಸ್ತಿ ಇದೆ, ಸ್ಟ್ರಾಂಗ್ ಅಪ್ ಮೂಮೆಂಟ್ ಇದು ಅಂತ ಮೊದಲೇ ಕ್ಲಾರಿಟಿ ಇದೆ. ಜೊತೆಯಲ್ಲಿ ಓವರ್ ಆಲ್ ಟ್ರೆಂಡ್ ಏನಿದೆ ಅಂತ ನೀವು ನೋಡಿದ್ರೆ ಕೆಳಗಡೆ ಇಲ್ಲಿ ಡೈಲಿ ಲಾಂಗ್ ಟ್ರೆಂಡ್, ವೀಕ್ಲಿ ಲಾಂಗ್ ಟ್ರೆಂಡ್ ಅಂತ ಏನು ಬರ್ದಿದೆ, ಎರಡೂ ಲಾಂಗ್ ಹೋಲ್ಡ್ ಅಂತ ಹೇಳ್ತಿದೆ. ಅಂದರೆ ಲಾಂಗ್ ಟರ್ಮ್ ಟ್ರೆಂಡ್ ಈ ಪರ್ಟಿಕ್ಯುಲರ್ ಸ್ಟಾಕ್ದು ಕಂಪ್ಲೀಟ್ ಅಪ್ ಟ್ರೆಂಡಲ್ಲಿದೆ. ಸ್ಟ್ರೆಂತು ಅಪ್ ಇದೆ, ಟ್ರೆಂಡು ಅಪ್ ಇದೆ. ಇದು ಎರಡೂ ಅಪ್ ಇರೋವಾಗ ಅದ್ರ ಫೇವರ್ ಆಗಿ ನಮಗೆ ಡೈನಮಿಕ್ ಲೈವಲ್ಲಿ ಬೈ ಕಾಲ್ ಆಪ್ಷನ್ ಅಂತ ಬರೋವಾಗ ಅದ್ರ ಜೊತೇಲಿ ಮೇಲ್ಗಡೆ ಯಾವುದೇ ಥರದ್ದು ಹರ್ಡಲ್ಸ್ ಇಲ್ಲ. ಅಂದರೆ ಇದು ತುಂಬ ಕ್ಲಾರಿಟಿಯಿಂದ ಕ್ಲಿಯರ್ ಟ್ರೇಡ್ ಆಪರ್ಚುನಿಟಿ. ಇಂಥ ಟ್ರೇಡ್ನೆಲ್ಲ ಮಿಸ್ ಮಾಡಬಾರ್ದು. ಸೊ ಈ ಟ್ರೇಡ್ ಮಾಡೋಕ್ಕೆ ಮುಂಚೆನೇ ಇಷ್ಟು ಕ್ಲಾರಿಟಿ ಇರುತ್ತೆ. ಈ ಕ್ಲಾರಿಟಿ ಇಟ್ಕೊಂಡು ನೀವು ಟ್ರೇಡ್ ಮಾಡುವಾಗ ಯಾವುದೇ ಥರದ್ದು ಭಯ, ಟೆನ್ಷನ್, ಕನ್ಫ್ಯೂಷನ್, ಪ್ಯಾನಿಕ್ ಆಗೋದು ಏನೂ ಇರೋದಿಲ್ಲ. ಆರಾಮಾಗಿ ಎಫರ್ಟ್ಲೆಸ್ ಆಗಿ ನೀವು ಪೊಸಿಷನ್ ತೊಗೊಂಡು ಹೋಲ್ಡ್ ಮಾಡ್ತೀರಾ. ನೀವು ಪೊಸಿಷನ್ ತೊಗೊಂಡು ಮಾರನೇ 2 ದಿವಸ ನೆಕ್ಸ್ಟ್ 2 ಡೇಸ್ ಹಾಲಿಡೇ ಇದ್ರೂ ತೊಂದರೆನೇ ಇಲ್ಲ, ಆರಾಮಾಗಿ ಹೋಲ್ಡ್ ಮಾಡೋಣ, ಇದು ಮೇಲೆ ಹೋಗುತ್ತೆ ಅಂತ ಕ್ಲಾರಿಟಿಯಿಂದ ಹೋಲ್ಡ್ ಮಾಡ್ತೀರಾ. ಅದಕ್ಕೆ ತಕ್ಕಂಗೆ 13th ಮೇ ಗ್ಯಾಪ್ ಅಪ್ ಓಪನ್ ಆಗಿ ಮೋರ್ ದ್ಯಾನ್ 200% ರಿಟರ್ನ್ಸ್ ನಿಮಗೆ ಆಪ್ಷನ್ಸಲ್ಲಿ ಸಿಂಗಲ್ ಟ್ರೇಡಲ್ಲಿ ಕೊಟ್ಟಿದೆ. ಇದು ಡೈನಮಿಕ್ ಲೈವ್, ಅದು ಡೌಮ್ಯಾಂಟಿಕ್ ಮೆಥಡ್ನ ಬೆನಿಫಿಟ್. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಎಫರ್ಟ್ಲೆಸ್ ಟ್ರೇಡಿಂಗ್ ಯಾವ ಥರ ಮಾಡೋದು ಅಂದರೆ ಈ ಡೈನಮಿಕ್ ಲೈವ್ ಫಾಲೋ ಮಾಡಿ ಈ ಥರ ಮಾಡ್ಬೋದು ಅಂತ ನಿಮಗೆ ಇವಾಗ ನಾನು ಕನ್ವೆ ಮಾಡಿದ್ದೀನಿ. ನಮಸ್ಕಾರ.